ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅಧಿಕಾರಂತೆ ಅಧಿಕಾರ. ಎಲ್ಲಿಗೆ ಬಂತು, ಯಾರಿಗೆ ಬಂತು? ಪೊಲೀಸರ ನಾಟಿಗೆ ಬಂತು, ಪೊಲೀಸರ ಬೂಟಿಗೆ ಬಂತು, ಪೊಲೀಸರ ಜೇಬಿಗೆ ಬಂತು, ಎಫ್ಪಿಯವರಿಗೆ ಬಂತು, ಸ್ವಾಮಿಯವರ ಮನೆ ತುಂಬಿತು. ಅಯ್ಯಯ್ಯೋ 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 ಅಯ್ಯಯ್ಯೋ. इडली सांभर अच्छा है, इडली सांभर अच्छा है, इडली सांभर अच्छा है. ಏನೇ ಬರಲಿ, ಏನೇ ಬರಲಿ, ದಲಿತರಿಗೆ ರಕ್ಷಣೆ ನೀಡದ ಜಿಲ್ಲಾ ಸಮಾಜ ಕಲ್ಯಾಣ ಜೆಡಿ ಅವರಿಗೆ 15 ದಿವಸಗಳ ಬೆಳಗಾವಿ ಜಿಲ್ಲಾ CRSL SP ಆಫೀಸ್ಗೆ ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದಿಂದ ಎಲ್ಲ ನನ್ನ ದಲಿತ ಮಹಿಳೆಯರು ಹಾಗೂ ದಲಿತ ನನ್ನ ಬಾಂಧವರು ಮತ್ತು ಎಲ್ಲ ನಮ್ಮ ಸಂಘಟನೆಯ ಮುಖಂಡರು ಬಂದು ಇವತ್ತು ತಮಟೆ ಚಳವಳಿಯೊಂದಿಗೆ ಮನವಿಯನ್ನು ಕೊಡಬೇಕಾದಂಥ ಪ್ರಸಂಗ ಯಾಕೆ ಬಂದಿದೆ ಅಂದರೆ 2/6/2026ರಂದು ಬೆಟಗೇರಿ ಗ್ರಾಮದಲ್ಲಿ ಸವರ್ಣೀಯರ ಮಾನಸಿಕ ಹಿಂಸೆಯನ್ನು ತಾಳಲಾರದೆ ಮನನೊಂದು ರವೀಂದ್ರ ಬಸವ ದಾನೋಗಳು ಅಂತಕ್ಕಂಥ ವ್ಯಕ್ತಿ ಆತನು ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರೆದಿಟ್ಟು ಆತನು ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ. 2/6/2026ರಿಂದ ಇವತ್ತು 11/6/2020 ಸುಮಾರು 10-11 ದಿನಗಳ ಕಾಲ ಆದರೂ ಸಹಿತ CRSL SP ಅವರು ಆರೋಪಿತರನ್ನ ಬಂಧಿಸದೇ ಇದ್ದ ಕಾರಣಕ್ಕಾಗಿ ಇವತ್ತು ದಲಿತ ಕುಟುಂಬಗಳಿಗೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಈ ಸವರ್ಣೀಯರ ದಬ್ಬಾಳಿಕೆಗೆ ಊರು ಬಿಡತಕ್ಕಂಥ ಪ್ರಸಂಗ ಇವತ್ತು ಬಂದಿರುವುದರಿಂದ ಈ ಸಂದರ್ಭದಲ್ಲಿ CRSL SP ಅವರು ಇವತ್ತು ದಲಿತರಿಗೆ ರಕ್ಷಣೆ ಕೊಡ್ಲಿಕ್ಕಾಗಿಯೇ ಅಂತೇಳಿ ಇವತ್ತು ಸರ್ಕಾರ ನೇಮಿಸಿರ್ತಕ್ಕಂಥ CRSL ಆಫೀಸಿನವರು ಇವತ್ತು ಬಂದು ಮಹಜರು ಮಾಡಿಕೊಂಡು ಪಂಚನಾಮೆ ಮಾಡಿಕೊಂಡು ಬಂದರೂ ಸಹಿತ ಆರೋಪಿತರನ್ನ ಇದುವರೆಗೂ ಬಂಧಿಸಿಲ್ಲ. ಕೂಡಲೇ ಏನು ಡೆತ್ ನೋಟ್ನಲ್ಲಿ ಬರೆದಿರ್ತಕ್ಕಂಥ ಆರೋಪಿಗಳನ್ನ ಬಂಧಿಸದೆ ಹೋದ್ರೆ ಇವತ್ತು ಎಲ್ಲ ದಲಿತ ಮಹಿಳೆಯರು ಮತ್ತು ಆ ನೊಂದಿರ್ತಕ್ಕಂಥ ಕುಟುಂಬದ ತಾಯಿ, ಅವರ ಪತ್ನಿ, ಅವರ ಮಕ್ಕಳು ಮತ್ತು ಅವರ ಎಲ್ಲ ಬಂಧು ಬಳಗ ಬಂದಿರುತ್ತದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಅನ್ಯಾಯಕ್ಕೊಳಗಾದಂಥ ಕುಟುಂಬಕ್ಕೆ ರಕ್ಷಣೆ ಕೊಡದೆ ಹೋದರೆ, ಕೂಡಲೇ ಅವರನ್ನ ಬಂಧಿಸದೆ ಹೋದರೆ ಉಗ್ರವಾದ ಹೋರಾಟವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಆರೋಪಿ ಡೆತ್ ನೋಟ್ ಅಲ್ಲಿ ಬರೆದಿರೋದು ಹೆಸರು ಇವತ್ತು ಡೆತ್ ನೋಟ್ ನಲ್ಲಿ ಇರ್ತಕ್ಕಂಥ ಆರೋಪಿಗಳ ಹೆಸರು ಈಗಾಗಲೇ ಉಲ್ಲೇಖ ಆಗಿದೆ. ಡೆತ್ ನೋಟ್ ಇವತ್ತು ಆ ಗ್ರಾಮದ ನನಗೂ ಸಹಿತ 13-14 ಜನ ಆರೋಪಿತರು ಏನದಾರಲ್ಲ ಡೆತ್ ನೋಟ್ ಸಂಪೂರ್ಣವಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಆ ಡೆತ್ ನೋಟ್ ನಲ್ಲಿ ಲಕ್ಷ್ಮಣ್ ಲಕ್ಕಪ್ಪ ಚಂದರ್ಗಿ ಮತ್ತು ಶಿವಾನಂದ್ ಚಂದರ್ಗಿ ಹಾಗೂ ವಿಜಯ್ ಕೆಂಪನ ಚಂದರ್ಗಿ ಮತ್ತು ಇನ್ನೂ ಅನೇಕ ಜನರು ಸೇರಿ ಅವ್ರಿಗೇನು ಮಾನಸಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ರು ಅದನ್ನ ಹಿಂಸೆ ತಾಳಲಾರದೆ ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪೊಲೀಸರ ಹೆಸರು ಕೂಡ ಇದೆ. ಆದ್ರೂ ಸಹಿತ ಇವತ್ತು ಡೆತ್ ನೋಟ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಏನ ಅವರಿಗೆ ತೊಂದರೆ ಮಾಡಿದಾರಲ್ಲ ಅವ್ರದ್ದೆಲ್ಲ ಹೆಸರಿದೆ. ಕೂಡಲೇ ಆರೋಪಿತರು ಇವತ್ತು 2024ರಲ್ಲಿ ಒಂದು ಅಟ್ರಾಸಿಟಿ ಕೇಸ್ ಆಗಿತ್ತು. ಆ ಕೇಸಿನಲ್ಲಿ ಇವರಿಗೆ ಆರೋಪಿಗಳನ್ನ ಬಂಧಿಸೇ ಇದ್ದ ಕಾರಣಕ್ಕಾಗಿ ಇವತ್ತು ಅವನು ಮನೆಯವರೆಗೆ ಹೋಗಿ ನನ್ನ 10 ಎಕರೆ ಭೂಮಿ ಹೋಗಲಿ ನಿನ್ನ ಬಿಡದಲ್ಲ ಅಂತಕ್ಕಂಥ ಮಾತನ್ನು ಸಹಿತ ಹೇಳಿರ್ತಕ್ಕಂಥದ್ದು ಇವತ್ತು ವಿಡಿಯೋ ಇದೆ. ಜೀವ ಬೆದರಿಕೆ ಹಾಕಿರ್ತಕ್ಕಂಥದ್ದು ವಿಡಿಯೋಗಳಿವೆ. ಇವೆಲ್ಲ ವಿಡಿಯೋಗಳನ್ನು ನೋಡಿದಾಗ ಅವತ್ತಿನ ಕುಟುಂಬಕ್ಕೆ ಮತ್ತು ಯಾವುದೇ ರೀತಿ ರಕ್ಷಣೆ ಇರಲಿಲ್ಲ. ಆ ಕುಟುಂಬ ಇವತ್ತು ಮಾನಸಿಕ ಹಿಂಸೆಯಿಂದ ಈಗಾದ್ರೂ ಬಳಲ್ತಾ ಇದೆ. ಅದು ತೀರ್ಕೊಂಡಿರ್ತಕ್ಕಂಥವನು ಸಹಿತ ಮಾನಸಿಕ ಹಿಂಸೆಯಿಂದ ಡೆತ್ ನೋಟ್ನಲ್ಲಿ ಬರೆದಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಸತ್ಯಪ್ಪ ಕರವಾಡಿ ಅಂತೇಳಿ DSS ನಾನು ಸಂಘಟನಾ ಸಂಚಾಲಕರು ಬೆಳಗಾವಿ.
ನನ್ನ ಮಗ ಅವ್ರು ಎಷ್ಟು ನನ್ನ ಮಗ ಬರೋದಿಟ್ಟನ್ರಿ ಅಷ್ಟು ಮಂದಿಗೆ ಶಿಕ್ಷಣ ಆಗ್ಬೇಕ್ರಿ. ನನ್ನ ಮಗ ಭಾಳ ಅನ್ಯಾಯ ಆಗೈತ್ರಿ. ನಮ್ಮ ಮನೆ ಕುಟುಂಬಕ್ಕೂ ಅನ್ಯಾಯ ಆಗೈತ್ರಿ. ಆ ಬರೋದಿಷ್ಟ ಅಷ್ಟ ಎಲ್ಲ ಚಂದ್ರಿಗೆ ಲಸ್ಮಾನ್ ನಾವ ಮೇನ್ರಿ. ಇದಕ್ಕ ಅವ ನಮ್ಮ ಮನಿ ಒಳಗ ದಂಬಿ ದುಡಕಿ ಮಾಡಿ ಮಂದಿನ ಕಳಿಸಿ ನಮ್ಮ ಕುಟುಂಬ ಎಲ್ಲ ಹಾಳು ಮಾಡಿದಾನ್ರಿ. ನನ್ನ ಮಗನ ಏನು ಬರದಾನ್ರಿ, ಅದ್ ನ್ಯಾಯ ನಮ್ಗೆ ಶಿಕ್ಷಣ ಆಗ್ಬೇಕ್ರಿ. ನಮ್ ನ್ಯಾಯ ಶಿಕ್ಷಣ ಮಾಡೋ ತಕ್ಕ ನಾವ್ ಇಲ್ಲಿಂದ್ರ ಹೇಳುದಿಲ್ರಿ. ನಮ್ ನ್ಯಾಯ ಎಟ್ಟೈತ್ರಿ, ಅವ್ನ್ ಬರೋದ್ ಇಷ್ಟದ್ದೆಲ್ಲ ಸುದ್ದ ಆಗ್ಬೇಕ್ರಿ, ನಾವ್ ಹೇಳ್ಬೇಕ್ರಿ. ಏಯಪ್ಪ ಎತ್ರ ಸಲುವಾಗಿ ಅಂದ್ರ ಹಿಂದಕಲೆ ಜಗಳ ಆಗಿತ್ರಿ. ಮನ್ಯಾಗೆಲ್ಲ ಬಂದ್ ಬಾಂಡೆ ಗಿಂಡೆ ಎಲ್ಲ ಹೊಕ್ಕ ಊರೆಲ್ಲ ಬಂದ ಬಡ್ದತ್ರಿ ನಮ್ಮ ಹರ್ಜನ್ರ ಕೇರ್ಯಾಗ. ಅದನ್ನ ಇಟ್ಕೊಂಡಿದ್ರ ನನ್ನ ಮಗ ಏನ್ ಮಾಡಾಕತ್ತಿದ್ರಿ, ಅವ್ರ ಬೆದರಿಕೆ ಹಾಕಾಕತ್ತಿದ್ರಿ, ಅಂಜಿಕೆ ಹಾಕಾಕತ್ತಿದ್ರಿ. ಆ ಚಂದ್ರಗಿ ಲಸ್ಮಾನ ನಾವ್ ಹಿಂದ ಮಂದಿನ ಬಿಡಾಕತ್ತಿದ್ರಿ. ಹಿಂಗಾಗಿ ನಮ್ಮ ಮಗ ಅವ್ರಿಂದ್ರ ನನ್ನ ಮಗ ಪ್ರಾಣ ಕಳ್ಕೊಂಡನ್ರಿ. ನನ್ನ ಮಗಂದ ನ್ಯಾಯ ಸಿಗ್ಬೇಕ್ರಿ, ನಮ್ಮ ಮಗನ್ ನ್ಯಾಯ ಸಿಗ್ಬೇಕ್ರಿ. ಇದ್ರಾಗ ಕಂಪ್ಲೇಂಟ್ ಪೈಲೆ ತಗೊಂಡಿಕ್ಕಿಲ್ರಿ ಅವ್ರ. ನಮ್ ಕುಟುಂಬ ಸಂಗಿನ ಕುಟುಂಬ ಬಂದಾಗ ಅವಾಗ ನಮ್ಮ ತಗೊಂಡಾರಿ. ಅವ್ರ ಮಾತು ಕೇಳಿ ಅದನ್ನೆಲ್ಲ ಹಿಂದ ಇಟ್ಟಿದ್ರಿ. ಅವ್ರ ಹಿಂದ ಇಟ್ಟಿದ್ರಿ, ಅದನ್ನ ಮುಂದ ತರ್ಕೊಡವಲ್ರಿ. ಯಾರ ಚಂದ್ರಗಿ ಲಸ್ಮಣ್ಣ, ಆ ಮಿರ್ಜಾ ನಾಯ್ಕ ಮಲ್ಕಪ್ಪಣ್ಣವ ನನ್ನ ಮಗ ಬಾಳ ಶಿಕ್ಷಣ ಕೊಟ್ಟಿದಾನ್ರಿ. ಅವನದಿಂದ್ರ ನನ್ನ ಮಗ ಪ್ರಾಣ ಕಳ್ಕೊಂಡಿದ್ದಾನ್ರಿ. ಇದಕ್ಕೆ ನೀವು ಮುಂದುವರ್ಸ್ಬೇಕ್ರಿ. ಮತ್ತ PS ಐದ್ರಿ, ಪೊಲೀಸರದ್ರಿ. ಯಾಕೆ ಅವ್ರು ತಗೊಂಡಿಲ್ಲ ಅಂದ್ರ ಅವ್ರು ಬಾಳ್ ನಮ್ದು ಕೇರ್ ತಗೊಲಿಲ್ರಿ. ಅದು ನಮ್ದು ಕಂಪ್ಲೇಂಟ್ ಬಾಳ್ ಮುಂದಕ್ಕೆ ತಗೊಲಿಲ್ರಿ. ಅವ್ರು ತಗೊಳ್ಳಾರಕ ಅವ್ರು ಸಾಯಿ ಬರೋದು ಮೊದ್ಲಾಗ ನನ್ನ ಮಗ ಬರೋದು ಇಟ್ಟು ಸತ್ತಾನ್ರಿ. ಇದಕ್ಕೆ ಶಿಕ್ಷಣ ನೀವ್ ಏನ್ ಕೊಡ್ತೀರಿ ಕೊಡ್ರಿ. ನನ್ನ ಹೆಸರು ಬಸವರಾಮಪ್ಪ ದಾಣೋಗೌಡ್ರಿ. ಏನ್ ತೊಂದ್ರೆ ಕೊಡ್ತೀರಿ ನಿಮ್ ಗಂಡಿಗೆ? ಅವ್ರೆಲ್ಲ ಏನು ಮನಸ್ಸಿನಾಗ ಇಟ್ಕೊಂಡಿರ್ರಿ. ಏನ್ ಅವ್ರ ಡೆತ್ ನೋಟ್ ಬರ್ದಿಟ್ಟಾರ್ರಿ, ಅದಕ್ಕೊಂದು ನ್ಯಾಯ ಸಿಕ್ಕ್ರೆ ಸಾಕು. ಜಗಳ ಮಾಡ್ತಾರೆ ಬಡ್ದಾರ ಅದೇ ಮಾಡಿರಲ್ಲ. ನಿಜಾನಾಯ್ಕನ್ನು ಹುಡುಗ್ರಿ ನಮ್ ರೊಕ್ಕ ನಾವ್ ಬಿಡಕ್ ಹೋದ್ರ ಅವ್ರನ್ನ ಬಡದ್ರ ನಿನ್ ಕೇಸ್ ಮುಗಿದ್ರ ಸಾಕಾಗೈತಿ, ನಿನ್ ಕುರುಬ್ರಿ ಎಲ್ಲಾ ಬಡದಕ್ ಹೊತ್ತಾರು ಅಂದದ್ದು. ಅವ್ರ ಬಾಳ್ ಮನ್ಸಿಗೆ ಮಾಡ್ಕೊಂಡ್ರಿ. ಒಟ್ಟ ಡೆತ್ ನೋಟ್ನ್ಯಾಗ ಏನ್ ಬರ್ದೈತಿ ನೋಡ್ರಿ, ಅದಕ್ಕೊಂದ್ ನ್ಯಾಯ ಕೊಡಿಸ್ಬಿಟ್ರಿ. ಆರ್ತಿ ರವಿ ಕಾನೂನು.